ಅಬ್ಬಬ್ಬಬ್ಬಬ್ಬ. ಹ್ಞೂ ಹೇಳೋಕ್ಕಾಗಲ್ಲ, ಕೂರೋಕ್ಕಾಗಲ್ಲ, ಮಂಚದ ಮೇಲೆ ಕೂತ್ಕೊಂಡಿರೋ ಜೀವ ಆಗಿದ್ದರೂ ಹ್ಞೂ ಯಾವ ರೀತಿ ಕೈಕಾಲು ನೋವು ಬರ್ತಾಯಿದೆಯಲ್ಲಪ್ಪ. ಹ್ಞೂ ಯಾಕಾದರೂ ಈ ಜೀವ ಇರುತ್ತೋ. ಹೋಗಬಾರ್ದೆ, ಇನ್ನು ಏನಾಗಬೇಕಾಗಿದೆ ನಂಗಾದ್ರೂ. ಕೂತ್ಕೊಂಡಿರೋ ಜೀವ ಕೆಲಸ ಮಾಡ್ಕೊಂಡು ದುಡಿಯೋಷ್ಟು ಇರೋ ದಿವಸ ಈ ಭೂಮಿ ಮೇಲೆ ಇದ್ರೇ ಚಂದ. ಈ ರೀತಿ ವೀಲ್ ಚೇರ್ ಮೇಲೆ ಕೂತ್ಕೊಂಡು ಹಾಸಿಗೆ ಮೇಲೆ ಬಿದ್ದುಕೊಂಡು ಇರೋಕ್ಕಿಂತ ಒಂದೇ ಸವ ಶಿವನ ಪಾದ ಸೇರೋದು ಬೆಸ್ಟು. ಅಲ್ಲ, ಈ ಗಿರಿಜಿಯಲ್ಲಿ ಓದ್ಲು ಅಂತೀನಿ. ಸ್ನೇಹಿತರು ಒಡಗೂಡಿ ಎಲ್ಲಾದರೂ ಕತೆ ಹೊಡಿದು ಕುಂತವಳೆ, ಏನು ಕತೆ? ಗಿರಿಜಿ, ಓ ಗಿರ್ಜಿ, ಇಲ್ಲಿ ಸ್ವಲ್ಪ ಬರಬಾರ್ದೆ. ಗಿರ್ಜಿ ಯಾವ ಕಡೆ ಹೋಯ್ತಾನೆ ಈ ಗಿರ್ಜಿ? ಯಾರಾದರೂ ಸಿಕ್ಬಿಟ್ರೆ ಮಾತಾಡೋದ್ರೊಳಗಡೆ ಮನೇಲಿ ಒಬ್ಬ ಗಂಡ ಇದ್ದೀನಿ ಅನ್ನೋದು ಮರಿತಾಳೆ ನಮ್ಮ ಗಿರ್ಜಿ. ಏನು ಮಾಡೋದು, ಅವಳಾದರೂ ಓಡಾಡ್ಕೊಂಡಿದ್ದಾಳೆ, ಚೆನ್ನಾಗಿ ಓಡಾಡ್ಕೊಂಡು ಇರಲಿ. ಅಯ್ಯ, ನನಗೂ ಇದ್ದರು ಅಲ್ಲಿ ಊರು ಜಗಲಿ ಕಟ್ಟಿಯಾಗಿ ಕೂತ್ಕೊಂಡು ಕತೆ ಹೊಡಿಬೇಕಿದ್ರು ಒಂದಿಷ್ಟು ಜನ ಸ್ನೇಹಿತರು. ಇವಾಗ ಮನೆಗೆ ಬಂದು ಮಾತಾಡ್ಸೋರು ಯಾರಿಲ್ಲ. ಎಲ್ಲೋ ಒಂದೊಮ್ಮೆ ಆಗೊಮ್ಮೆ ಈಗೊಮ್ಮೆ ನಮ್ಮ ದೋಸ್ತರು ಬಂದು ಮಾತಾಡಿಸ್ತಾರೆ ಬಿಟ್ಟರೆ ಓಡಾಡ್ಕೊಂಡು ಇರಬೇಕಿದ್ರೇ ನಮ್ಮ ಆಸೆ ಆಕಾಂಕ್ಷೆಗಳನ್ನ ತೀರಿಸ್ಕೊಂಡ್ಬಿಡ್ಬೇಕು. ಏನಂತಾರ ಆಗದೆ ಹೋದರೆ ಸಾಕು ನನ್ನ ಗಿರ್ಜಿ ಪಾಡನು. ಎಷ್ಟು ಚೆನ್ನಾಗಿ ಜಿಂಕೆ ಮರಿತಾರ ಓಡಾಡ್ಕೊಂಡು ಇರ್ತದೆ ಅದು. ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ? ನನ್ನನ್ನು ನೋಡಿದೆ, ನಿಮ್ಮ ಜೊತೆ ನಾನು ಮಾತಾಡಿದೆ ತುಂಬ ದಿವಸ ಆಗೋಯ್ತು ಅಲ್ವೇ? ನಾನು ಗಿರ್ಜಿ ಗಂಡ. ಎಲ್ಲರೂ ಚೆನ್ನಾಗಿದ್ದೀರಾ? ಸುಂದರ ಸಂಸಾರದ ಯಜಮಾನ ನಾನೇ. ಅಯ್ಯೋ, ಏನು ಯಜಮಾನ ಅನ್ನೋದು, ದುಡ್ಡು ತಂದು ಮನೆಗೆ ಹಾಕಲ್ಲ, ಏನಿಲ್ಲ ಯಜಮಾನಂತೆ. ಏನು ಮಾಡೋಕ್ಕಾಯ್ತದೆ, ನನ್ನ ಪರಿಸ್ಥಿತಿ ವೀಲ್ ಚೇರ್ ಮೇಲೆ ಐತೆ. ಎಲ್ಲರೂ ಚೆನ್ನಾಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತಾ ಇವತ್ತಿನ ಕಥಾಭಾಗನ ಪೂರ್ತಿ ನೋಡಿ ಸ್ನೇಹಿತರೆ. ಇಷ್ಟ ಆಯಿತು ಅಂದರೆ ಲೈಕ್, ಶೇರ್, ಕಮೆಂಟ್ಸ್ ಜೊತೆಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಗಂಗನ ಸಪೋರ್ಟ್ ಮಾಡಿ, ಸರಿನಾ? ದಿನನಿತ್ಯದ ವೀಡಿಯೋ ಬರಬೇಕಂದ್ರೆ ಆಲ್ ಅಂತ ಬಟನ್ನ ಒತ್ತಿ ಸಬ್ಸ್ಕ್ರೈಬ್ ಮಾಡಿಕೊಂಡು. ಅಷ್ಟಾದರೆ ನಾವು ಹಾಕಿರೋ ಪ್ರತಿ ವೀಡಿಯೋ ನೋಟಿಫಿಕೇಷನ್ ನಿಮ್ಗೆ ಬರುತ್ತೆ ಸ್ನೇಹಿತರೆ. ನನ್ನ ಹೆಸರನ್ನು ನೀವೆಲ್ಲರೂ ಮರ್ತಿರ್ತೀರ, ಸದಾಶಿವಯ್ಯ ಅಂತ. ನನಗೂ ಮರ್ತೋಗಂಗೆ ಆಗ್ಬಿಟ್ಟಿದೆ, ಭಾಳ ದಿನ ಆಗೋಯ್ತು ನಾನು ನಿಮ್ಮ ಮುಂದೆ ಬರ್ದೇನೆ. ಏನು ಮಾಡೋಕ್ಕಾಯ್ತದೆ, ನಮ್ಮ ಸಂಸಾರ ತಾಪತ್ರೆ ಇರ್ತದಲ್ಲ. ಇರ್ತದೆ ಎಲ್ಲರ ಸಂಸಾರದಲ್ಲೂ ಒಂದಿಷ್ಟು ಜಂಜಾಟಗಳು, ಓಡಾಟಗಳು, ತಿರುಗಾಟಗಳು. ಎಲ್ಲ ಟೈಮಲ್ಲೂ ಒಂದೇ ಥರನೇ ಇರ್ತದೆ. ಸಮುದ್ರದ ಅಲೆ ಥರ ಶಾಂತವಾಗಿ ಇದ್ದಲ್ಲೇ ಎಷ್ಟೊತ್ತಿಗೆ ಸುಂಟ್ರಗಾಮಿ ಥರ ಅಲೆ ಬಂದು ಒಪ್ಪಿಸ್ಕೊಳತ್ತೆ ಅಂತ ಹೇಳೋಕ್ಕಾಗಲ್ಲ. ಹಂಗೇನೆ ಮನುಷ್ಯನ ಜೀವನನು. ಏಳು ಬೀಳು, ಸೋಲು ಗೆಲುವು ಎಲ್ಲ ಇರೋದೇ. ಹೆಂಗೋ ಬಂದಂಗೆ ದಾರಿಲಿ ನಡ್ಕೊಂಡು ಹೋಯ್ತಾ ಇರಬೇಕು ಅಷ್ಟೇ. ನೀವೇನಾದರೂ ಗಿರ್ಜಿನ ಕಂಡಿರೇ? ನಾನು ಇಲ್ಲಿ ಕಾಯ್ತಿರ್ತೀನಿ ಅಂತಲೇ ಗೊತ್ತಾಗಲ್ಲ ಅವಕ್ಕಿಗೆ. ನಿಮ್ಮ ಜೊತೆ ಏನಾದರೂ ಮಾತಾಡೋಕೆ ಬಂದವಳ ಏನು ಕತೆ? ಗಿರ್ಜಿ, ಓ ಗಿರ್ಜಿ, ಅಡುಗೆ ಮನೆಯಾಗ ಏನಾರು ಐತೇನೆ, ಬಾರವ. ಅಯ್ಯೋ, ನಂಗೆ ತುಂಬ ಕಾಲು ನೋಯ್ತಾ ಇದೆ, ಅದಕ್ಕೆ ಕರಿತಾ ಇದ್ದೀನಿ. ಏನೋ ಎಣ್ಣೆ ಹಾಕ್ಬಿಟ್ಟು ಒಂಚೂರು ಮಸಾಜ್ ಮಾಡ್ಕೊಡ್ತೀನೋ ಅಂತ. ಅಯ್ಯೋ, ಎಲ್ಲೋದ್ಯಪ್ಪ ನೀನು? ಹೇಳ್ಬಿಟ್ಟು ಹೋಗ್ಬೇಕು ತಾನೆ, ಸೊಸಿತಾವ ಹೇಳ್ತೀಯ, ಹೇಳು ಹೋಗಲ್ಲ ನೀನು ಅಂತ. ಇಲ್ಲ, ಮಗುನ ಕರ್ಕೊಂಡು ಎಲ್ಲರೂ ಹೋಯ್ತೆ ಅಪ್ಪ ಮನೆಗೆ, ಏನು ಗೊತ್ತಾಗಿಲ್ವೇ? ಅಯ್ಯೋ 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 ಅಯ್ಯೋ, ನಿಮ್ಮ ಅದು ಏನು ಗಿರ್ಜಿ 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 ಅಂತ ಕರೆಯೋದು ಅಲ್ಲ? ಹೋಗಿರೋ ಕೆಲಸನ ಮಾಡ್ಕೊಂಡು ಬರಬೇಕೋ ಬೇಡವೋ? ಅಲ್ಲಿಂದ ಕೂ ಅಂತ ಓಡಿದ್ರೆ ನಿಮ್ಗೇನು ಕೇಳೋದಿಲ್ಲ. ಕೆಂಪು ಕಿವಿ ಬೇರೆ. ಅಯ್ಯ ನಿಮ್ಮ, ಅದು ಏನಾಯ್ತು ಅಂತೀನಿ, ಗಿರ್ಜಿ ಗಿರ್ಜಿ ಅಂತ ಅವಾಗಿಂದ ಬಡ್ಕೊತಾ ಇದ್ದೀರಲ್ಲ, ಏನಾಯ್ತು ರೀ ನಿಮಗೆ? ಅಯ್ಯೋ ಗಿರ್ಜಿ, ನೀನು ಕರೀದಿ, ಇನ್ನೇನು ಪಕ್ಕದ ಮನೆಯವ್ರು ನಾ ಕರೀಲಿ? ಅಯ್ಯೋ, ನನ್ನ ಹೆಂಡ್ತಿ ನಾನು ಕರೆದ್ರೆ ನಿನಗೇನು ಆ ಥರ ಆಗೈತೆ? ಇರ್ಲಾರ್ದೆ ಇರುವೆ ಬಿಟ್ಕೊಂಡಂಗೆ ಕೂಣಿತಾ ಇದೆಯಲ್ಲ. ಅಯ್ಯ, ಅಲ್ಲ ಗಿರ್ಜಿ, ನಿನ್ನನ್ನು ಕರೀದೆ, ಇನ್ನೇನು ಯಾರನ್ನ ಕರೀಲಿ ಅಂತೀನಿ. ಅಯ್ಯ, ಏನಿಲ್ಲ ಕಣವ, ಯಾವ ಕಡೆ ಹೋಗಿದ್ದೆ ನೀನು? ಭಾಳ ಟೈಮ್ ಆಯ್ತಲ್ಲ ನಿನ್ನನ್ನು ಕಾಣದೆ, ಸ್ವಲ್ಪ ಬೇಜಾರು ಬಂತು, ಅದಕ್ಕೆ ಕರೆದ್ನ. ಎಲ್ಲಿ ಓದ್ಲೇನೋ ಗಿರ್ಜಿ ಅಂತ. ಅಯ್ಯ, ಎಲ್ಲಿ ಹೋಗ್ಬೇಕು ಬರಬೇಕು ಅಂದ್ರೆ ಎಲ್ಲ ಟೈಮ್ನಾಗೂ ನಿಮ್ಮ ಹತ್ರ ಹೇಳ್ಬಿಟ್ಟೆ ಹೋಗಕ್ಕೆ ಆಯ್ತದೆ. ಇಲ್ಲೇ ಏನೋ ಇಟ್ಟಿರ್ತಾವ, ಗಿಡಕ್ಕೆ ನೀರು ಆಯ್ತಾ ಇದ್ದೀನಪ್ಪ. ಅಯ್ಯ ನಿಮ್ಮ, ನೀವು ಕರೆದಿರೋದು ನೋಡಿದ್ರೆ ಏನೋ ಆಯ್ತೇನಂತ ಓಡ್ ಬಂದಪ್ಪ. ಅಯ್ಯ, ಶ್ವಾಸ ತೆಗೆದಿದ್ದೇ ಬಂತು. ಈ ವಯಸ್ಸಿನಾಗ ಓಡ್ ಬರೋಕೆ ಆಯ್ತದೆ ನನ್ನ ಹತ್ರ? ಈ ಜೀವ ಕಟ್ಕೊಂಡು. ಅಯ್ಯೋ, ಏನಾಯ್ತು ಅಂತ ಗಾಬರಿ ಬಿಟ್ಬಿಟ್ಟೆ. ಅಲ್ಲ, ನೀರು ಹಾಕಿ ಬರ್ತೀನಪ್ಪ ನಾನು. ಇಲ್ಲಿ ಅಲ್ಲಿ ಹೋಯ್ತೀನಿ ಈ ಟೈಮ್ನಾಗೆ, ಸಂಜೆ ಟೈಮ್ನಾಗೆ. ಅಕ್ಕಪಕ್ಕದವ್ರ ಮನೆಗೆ ಕರಿ ಹೋಗ್ಬೇಕಂದ್ರೆ ಹೇಳ್ಬಿಟ್ಟು ಹೋಯ್ತೀನಪ್ಪ. ಅಯ್ಯೋ ನಿಮ್ಮ, ನೀವು ನನ್ನ ಕರೀದೆ ಇನ್ನೇನು ಅಕ್ಕಪಕ್ಕದವ್ರ ಮನೇನ ಕರೆದ್ರೆ ಚಪ್ಪಲಿ ಹೊಡಿತಾರೆ. ಅವ್ರವ್ರು ಹೇಳ್ತೀನಿ, ಅವ್ರವ್ರು ಕರೆದ್ರೆ ಚಂದ, ಇಲ್ಲ ಅಂತ ಅಂದಿಲ್ಲ ನಾನು. ಹಾಗಂತ ಒಂದೇ ಸಮನೆ ಗಿರ್ಜಿ ಗಿರ್ಜಿ ಅಂತ ಕರೆದ್ರೆ ನಾನು ಏನು ಅನ್ಕೋಬೇಕ್ರಿ? ಅಲ್ಲಿಂದ ಇರ್ರಿ ಬರ್ತೀನಿ ಅಂದ್ರೂ ನಿಮ್ಗೆ ಕೇಳ್ಸಂಗೂ ಇಲ್ಲ. ಬಾಯಿ ಅಂತೂ ಮೊದಲೇ ಮುಚ್ಚೋದಿಲ್ಲ. ಶುರು ಮಾಡಿದ ಮೇಲೆ ಅದು ಇಲ್ಲಿ ಹಾಜರಿ ಹಾಕಬೇಕು, ನಿಮ್ಮ ಬಾಯಿ ಮುಚ್ಚಬೇಕು. ಅಲ್ಲೇ ಗಿರ್ಜಿ, ಮಳೆ ಬರಂಗಿದೆ, ಅದು ಯಾಕೆ ಗಿಡಕ್ಕೆ ನೀರು ಹಾಕ್ತೀಯಾ? ಮಳೆ ಬಂದ್ರೆ ಆಯ್ತು ತಾನೆ. ಗಿಡಕ್ಕಲ್ಲ,
ಬರೋಂಗೈತೆ ಆ ಕಡೆ ನೋಡಿದ್ರೆ ಮೋಡ ಆಗ್ಬಿಟ್ಟೈತೆ. ಅಯ್ಯ, ಮಳೆ ಬಂದಿಲ್ವೇ ಈಗ 8 ದಿವಸದಿಂದ ನೋಡ್ತಿಲ್ವೇ ನಾನು? ಹ್ಞೂ, ಮಳೆ ಬರಂಗಾಯ್ತದೆ ಬಿಸಿಲು ಬರ್ತದೆ, ಮಳೆ ಬರಂಗಾಯ್ತದೆ ಬಿಸಿಲು ಬರ್ತದೆ. ಹಿಂಗೆ ಹೇಳ್ತಾ ಹಿಂದೆ ಹಾಕಿದ್ರಾಯ್ತು, ನಾಳೆ ಮಳೆ ಬಂದಿಲ್ಲ ಅಂದ್ರೆ ಹಾಕಿದ್ರಾಯ್ತು, ನಾಡ್ದು ಹಾಕಿದ್ರಾಯ್ತು. ನೀರು ಅಂದ್ಬಿಟ್ಟು ಮನೆ ಎದುರುಗಡೆ ಇರೋ ಗಿಡ ಎಲ್ಲ ಬಾಳೋಯ್ತಾ ಇದೆ, ಇದು ಬದ್ ಗಿಡನು. ಅಯ್ಯ, ಮಳೆ ಬರೋದಿಲ್ಲ, ನಾವು ನೀರು ಹಾಕಂಗೆ ಬಿಡೋದಿಲ್ಲ, ಹಿಂಗಾಗಿದೆ ನಮ್ಮ ಪರಿಸ್ಥಿತಿ. ಏನೋ ನಾನು ಅಂದ್ಕೊಂಡೆ ಇವತ್ತಾರು ಮಳೆ ಬರ್ತದೇನೋ, ಗಿಡಕ್ಕೆ ನೀರು ಹಾಕೋದು ತಪ್ತದೇನೋ ಅಂತ. ನೋಡಿದ್ರೆ ಮಳೆ ಬರಂಗೆ ಕಾಣಿಸ್ತಾ ಇಲ್ಲ. ಗಿಡ ಎಲ್ಲ ಸತ್ತೋಯ್ತಾ ಇದೆ, ಅದಕ್ಕೆ ಹಾಕ್ತಾ ಇವನಿ. ಅಯ್ಯೋ ನಿಮ್ಮ, ಅಲ್ಲ ಕರ್ದಿದ್ದೇನಕ್ಕೆ ಅಂದಿಲ್ಲ, ಬರೀ ಗಿರ್ಜಿ ಗಿರ್ಜಿ ಅಂದಿದ್ದೆ ಬಂತು. ಅಯ್ಯೋ ಏನಿಲ್ಲ ಗಿರ್ಜಿ, ಮೊದಲು ನನ್ನ ಮೇಲೆ ಕೋಪ ಮಾಡ್ಕೊಂಡಿದ್ಯಾ? ನಾನು ಏನಾದರೂ ನಿಂತಾವ ಹೇಳ್ಬಿಟ್ರೆ ಇನ್ನೂ ಗುರ್ರಂತೀಯ ನನ್ನ ಮೇಲೆ. ಅಯ್ಯ ಏನಾಯ್ತಂತ ಹೇಳಯ್ಯ. ಅಯ್ಯ ಈ ಪೀಟಿಗೆ ಯಾಕೆ ಅಂತೀನಿ, ಏನಾದ್ರು ತಿನ್ನಕ್ಕೆ ಬೇಕೆ? ಮಾಡ್ಕೊಡ್ಬೇಕೆ? ಅಯ್ಯೋ ಶಿವನೇ, ಇದು ತಿನ್ನಕ್ಕೆ ಉಣ್ಣಕ್ಕೆ ಮಾಡಿಕೊಟ್ರೆ ತಿಂದುಬಿಟ್ರೆ ಜೀರ್ಣನ ಆಯ್ತದೆ ಈ ಕೂತ್ಕೊಂಡಿರೋ ಜೀವಕ್ಕೆ. ಅಯ್ಯೋ ಏನಿಲ್ಲ ಕಣೆ ಗಿರ್ಜಿ, ಸಿಕ್ಕಾಪಟ್ಟೆ ಕಾಲು ನೋಯ್ತಾ ಇತ್ತೆ. ಒಂಚೂರು ಕಾಲು ಏನಾದರೂ ಮಸಾಜ್ ಮಾಡಿಕೊಡ್ತೀಯ, ಒತ್ತು ಕೊಡ್ತೀಯ? ಅದಕ್ಕೆ ಕರ್ದನೆ ಕಣವ. ನಿನಗೆ ಏನಾದ್ರು ಕ್ಯಾಮೆ ಐತಂದ್ರೆ ಹೋಗ್ಬಿಡು, ಕೆಲಸ ಮಾಡ್ಕೊಂಡು ಬಾ, ಆಮೇಲೆ ಮಾಡಿದ್ರಂತೆ. ಅಯ್ಯೋ ಇಷ್ಟೇನೆ ಏನೋ ಅಂತ ಅನ್ಕೊಂಡಪ್ಪ, ನೀವು ಹೇಳೋದು ನೋಡಿ. ಇರ್ರಿ, ಎಣ್ಣೆ ತಂದು ಮಸಾಜ್ ಮಾಡಿ ಕೊಟ್ಬಿಟ್ಟು ಆಮೇಲೆ ಗಿಡಕ್ಕೆ ನೀರು ಹಾಕ್ತೀನಿ. ಅದ್ರೊಳಗಡೆ ಮಳೆ ಬಂದ್ರಂತೂ ಆಯಿತು, ಇಲ್ಲ ಅಂದರೆ ನೀರು ಹಾಕ್ತೀನಿ ಬಿಡು. ಅಯ್ಯ, ನಿನ್ನ ಸೇವೆ ಮಾಡೋದು ಹೆಚ್ಚ, ಗಿಡಕ್ಕೆ ನೀರು ಹಾಕೋದು ಹೆಚ್ಚ? ಗಂಡ ಅಂತ ಕಟ್ಕೊಂಡ ಮೇಲೆ ಮಾಡಲೇಬೇಕು. ಇರು ಸುಮ್ಮನೆ ಕೂತ್ಕೋ, ಹೋಗಿ ಎಣ್ಣೆ ತಗೊಂಬರ್ತೀನಿ. ಅಲ್ಲ ಮಳೆ ಬರೋಂಗೈತೆ, ಗುಡುಗು ಮಿಂಚು ಎಲ್ಲ ಬರ್ತೈತೆ. ಶ್ರೀಕಾಂತಪ್ಪ ಏನಾದ್ರು ಹೊಲಕ್ಕೆ ಹೋದನ್ ಬನ್ನೆ. ಏನು ಮಾಡವನ ಏನು ನನಗೇನು ಗೊತ್ತು? ನಾ ಏನು ಕೇಳೋಕ್ಕೂ ಹೋಗಿಲ್ಲ, ಹೇಳೋಕ್ಕೂ ಹೋಗಿಲ್ಲ. ಅವನ ತಾವ ಯಾರು ಮಾತಾಡ್ತಾರೆ? ಗಂಗಾ ಹೊಲಕ್ಕೇನೋ ಹೋಗಿ ಬಂದವಳೆ. ಅವಳ ಹತ್ರ ಏನಾದ್ರು ಕೇಳ್ಕೊಳ್ಳಿ, ಮಗ ಎಲ್ಲಿ ಹೋದ ಅಂತ. ನಾನೇನು ಅವನ ತಾವ ಮಾತಾಡೋಕ್ಕೂ ಹೋಗಲ್ಲ, ಮಾಡೋಕ್ಕೂ ಹೋಗಲ್ಲ. ಅಯ್ಯ, ಯಾರು ಮಾತಾಡೋಕೆ ಹೋಯ್ತಾರೆ ಅವನ ಹತ್ರ? ಅಯ್ಯೋ ಶಿವನೇ, ಅಲ್ಲ ಗಿರ್ಜಿ, ಯಾಕೆ ಇಷ್ಟು ಕೋಪ ಮಾಡ್ಕೊತೀಯ? ಇನ್ನೂ ಕ್ಷಮಿಸಿಲ್ವಿ ಅವನು ಮಾಡಿರೋ ತಪ್ಪನ್ನ ಹಂಗೆ ಹಿಡ್ಕೊಂಡು ತಿದ್ಕೊಂಡ ಇರ್ತಾರೆ. ಅಯ್ಯೋ ನಿನ್ನ ಕ್ಷಮಿಸ್ಬಿಡ, ಹೋಗ್ಲಿ. ಊರವ್ರ ಮುಂದೆ, ಜನರ ಮುಂದೆ ಎಲ್ಲ ಅವನ ಮುಂದೆ ಕೋಪ ಇಲ್ಲಂಗೆ ಮಾಡೋದು. ಮನೆಗೆ ಬಂದು ಒಳ್ಳೆ ಕತ್ತಿ ಮಸದವ್ರ ಥರ ಆಡ್ತೀಯಲ್ಲ, ಯಾಕೆ ಆ ರೀತಿ ಹೊಲ್ಮಟ್ಟಿ ಕಚ್ತೀಯ? ಹೋಗ್ಲಿ ಬಿಡು, ಏನೋ ತಿಳಿದೇ ತಪ್ಪು ಮಾಡವನೆ, ಕ್ಷಮಿಸ್ಬಿಡು ಅವನ್ನ. ಅಯ್ಯೋ ಎಲ್ಲರೂ ತಪ್ಪು ಮಾಡಲ್ವೇ? ಎಲ್ಲರೂ ತಪ್ಪು ಮಾಡೋರೆ ಬಿಡು ಕಣಮ್ಮ. ಒಬ್ರು ಹೆಚ್ಚು ಮಾಡ್ತಾರೆ, ಒಬ್ರು ಕಡಿಮೆ ಮಾಡ್ತಾರೆ. ಯಾಕೆ ಹಿಂಗೆ ಮಾಡ್ತೀಯ? ಅಯ್ಯ, ಕ್ಷಮಿಸೋ ಥರ ತಪ್ಪು ಮಾಡಿದರೆ ಕ್ಷಮಿಸ್ಬೋದು. ಕ್ಷಮಿಸ್ಲಾರ್ದೆ ಮಾಡಿರೋಂಥ ತಪ್ಪುಗೆ ಏನು ಮಾತಾಡೋಕ್ಕಾಯ್ತದೆ? ಬಿಡು ಹೋಗ್ಲಿ. ನನ್ನ ಹೊಟ್ಟೆಲಿ ಬೀಳ್ತಾರೆ ಬೆಂಕಿಗೆ ಯಾರು ತಣ್ಣೀರು ಸುರಿತಾರೆ? ಬಿಡು, ಏನೋ ಅವನು ಮಾಡ್ಕೊಳ್ಳಿ ಅವನು. ಅಯ್ಯೋ ಅವನು ಬೇಜಾರು ಮಾಡ್ಕೊಳ್ಳಲ್ವೇ? ಇನ್ನೂ ಅಮ್ಮ ನನ್ನ ಕ್ಷಮಿಸಿಲ್ಲ, ಗಂಗಾನೇ ಕ್ಷಮಿಸವಳೆ. ಇನ್ನು ಯಾಕೆ ನಿನಗೆ ಬೇಕು ಅಂತೀನಿ ಈ ಕೋಪ ತಾಪ ಎಲ್ಲ? ಇಷ್ಟು ದಿವಸ ಅವನು ತಾವ ಮಾತಾಡದೆ ಮೌನ ಆಗಿರೋದಕ್ಕೆ ಅವ್ನಿಗೆ ಬೇಕಾದಷ್ಟು ದೊಡ್ಡ ಶಿಕ್ಷೆ ಕೊಟ್ಟಿದ್ದೀಯ ನೀನು. ಇನ್ನೂ ಮುಂದೆ ಹಂಗೆ ಮಾಡ್ಕೊಂಡು ಹೋಯ್ತಾ ಇದ್ರೆ ಅವನಿಗೆ ಎಟ್ಟು ಅಂತ ಸುಮ್ಮನಿರ್ತಾನೆ ಹೇಳು? ಅದು ಗಟ್ಟಿ ಜೀವ ಅಲ್ವೇ, ಉಪ್ಪು ಖಾರ ತಿಂತದೆ, ಅದಕ್ಕೂ ಒಂಚೂರು ಕೋಪ ಅಂತ ಬರಲ್ವೇ? ನೀನು ಸ್ವಲ್ಪ ಅಮ್ಮನಾಗಿ ತಾಯಿಯಾಗಿ ಒಂಚೂರು ಹೊಂದ್ಕೊಂಡು ಹೋಗ್ಬಾರ್ದೆ? ಸುಮ್ಮನಿರೆ. ಓಲು ತಾವ ಹೋಗಿ ಮಗನ ತಾವ ಮಾತಾಡ್ಕೊಂಡು ಬರಬಾರ್ದೆ? ಇಲ್ಲಿ ಬಂದಿರುವಾಗಾದರೂ ಏನೋ ಕುಡಿಯೋಕೆ ಕೊಡ್ಲ, ತಿನ್ನೋಕೆ ಕೊಡ್ಲ ಅಂತ ಕೇಳಬಾರ್ದೆ ದುಡ್ಕೊಂಡು ಬರೋ ಮಗನಿಗೆ? ಅದು ಬಿಟ್ಟು ಈ ಥರ ಸುಂಡಿ ಒರ್ಸ್ಕೊಂಡು ಕುಂತ್ರಿ ಏನು ಬೇಜಾರಾಗಲ್ವ ಅವನಿಗೆ? ನೋಡು, ಹಂಗೆಲ್ಲ ಮಾಡೋಕೆ ಹೋಗ್ಬೇಡ. ಅವ್ನು ಮತ್ತೆ ತಪ್ಪು ದಾರಿಗೆ ಹೋಗ್ಬಿಟ್ರೆ ಕಷ್ಟ ಆಯ್ತದೆ. ಪಾಪ ಗಂಗಾನೇ ಅವನು ಮಾಡಿರೋ ತಪ್ಪನ್ನು ಕ್ಷಮಿಸಿ ಅವನ ಜೊತೆ ಸಂಸಾರ ಮಾಡ್ತಾವಳೆ. ತಾಯಿ ಅದು ನೀನು ಹಿಂಗೆ ಮಾಡಬಾರ್ದು, ಕ್ಷಮಿಸ್ಬಿಡ್ಬೇಕು.